ನಮಸ್ಕಾರ ಸ್ನೇಹಿತರ. ಇಂದು ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಸುಮಾರು 31 ಮತ್ತು 31ನೇ ಕಂತು ಅಂದರೆ ಯಾವ ತಿಂಗಳ ಅಂತ ಅನ್ಕೊಂಡಿದರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣವನ್ನ ನಿಮ್ಮ ಖಾತೆಗಳಿಗೆ ಜಮಾ ಮಾಡುವಲಿಕ್ಕೆ ಪ್ರಾರಂಭಿಸ್ತಾ ಇದ್ದಾರೆ. ಸುಮಾರು 11 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಈ ದುಡ್ಡನ್ನು ಜಮಾ ಮಾಡಲಾಗ್ತಾ ಇದ್ದು. ಹಾಗಾದರೆ ಆ 11 ಜಿಲ್ಲೆಗಳು ಯಾವುವು? ಆ 11 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗೋದು ಖಂಡಿತವಾಗ್ಲೂ. ಹಾಗಾದರೆ ಬನ್ನಿ ಸ್ನೇಹಿತರೆ, ನಿಮ್ಮ ಜಿಲ್ಲೆ ಯಾವುದು ಅಂತ ತಿಳ್ಕೊಳ್ವಿರಂತೆ. ಆ ಜಿಲ್ಲೆ ಆಗಿದ್ರೆ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡಲಾಗತ್ತೆ. ಜೊತೆಗೆ ಏಪ್ರಿಲ್ ಮತ್ತು ಈಗಾಗಲೇ ಮಾರ್ಚ್ ತಿಂಗಳ ಹಣ ಜಮಾ ಆಗ್ತಾ ಇದೆ. ಅದರ ಹಿಂದಿನ ಕಂತುಗಳು ಕೂಡ ಸರಿಯಾಗಿ ಬಂದಿಲ್ಲ. ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ. ಒಟ್ಟಾರೆಯಾಗಿ ತೀರಾ ಇಂಪಾರ್ಟೆಂಟ್ ಮಾಹಿತಿ, ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಮಾಹಿತಿ, ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಯಾಕಂದರೆ ಸುಮಾರು 2 ಲಕ್ಷ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಅಂತಲೂ ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಅವ್ರಿಗೆ ರೇಷನ್ ಸಿಗ್ತಾ ಇದೆ, ರೇಷನ್ ಕೂಡ ಸಿಗತ್ತೆ. ಜೊತೆಗೆ ಆ BPL ಹಾಗೂ APL ರೇಷನ್ ಕಾರ್ಡ್ ಇದ್ರೆ ಅದು ಕೂಡ ಉಳಿಯುತ್ತೆ. ಆದರೆ ನಿಮ್ಮ ಖಾತೆಗಳಿಗೆ ದುಡ್ಡು ಬರೋದಿಲ್ಲವಂತೆ. ಏನಿದು ವಿಷಯ? ರೇಷನ್ ಕಾರ್ಡ್ಗಂತೂ ನಾವು ಅರ್ಹತೆ ಹೊಂದಿದ್ದೀವಿ, ಆದರೆ ನಮ್ಮ ಅಕೌಂಟ್ಗಳಿಗೆ ದುಡ್ಡು ಬರೋದಿಲ್ಲ ಅಂದರೆ ಏನು ಅರ್ಥ ಇದು? ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ನೀವು ಈ ವಿಡಿಯೋನ ಆದಷ್ಟು ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ. ಈ ಗೃಹಲಕ್ಷ್ಮಿಯಲ್ಲಿ 30 ಹಾಗೂ 31ನೇ ಕಂತಿನ ಹಣವನ್ನು ಕೊಡಲಾಗ್ತಾ ಇದ್ದು, ಆದರೆ ಅದರ ಹಿಂದಿನ ಕಂತು ಇನ್ನೂ ಕೂಡ ಕೊಟ್ಟಿಲ್ಲ. 29ನೇ ಕಂತಿನ ಹಣ ಅಂದರೆ ಫೆಬ್ರವರಿ ತಿಂಗಳ ಹಣ ಸರಿಯಾಗಿ ದುಡ್ಡನ್ನು ಜಮಾ ಮಾಡಿಲ್ಲ. ಕೇವಲ ಈಗಾಗಲೇ ಕೆಲವೊಂದಿಷ್ಟು ಅಂದರೆ ಸುಮಾರು 30ರಿಂದ 32 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ದುಡ್ಡು ಜಮಾ ಆಗಿದೆ. ಇನ್ನು ಲಕ್ಷಾಂತರ ಗಟ್ಟಲೆ ದುಡ್ಡು ಜಮಾ ಆಗಬೇಕಾಗಿದೆ. ಸೊ ಇಲ್ಲ ಅಂದರೂ ಹತ್ತತ್ರ 70ರಿಂದ 80 ಲಕ್ಷ ಮಹಿಳೆಯರಿಗೆ ದುಡ್ಡು ಬರಬೇಕಾಗಿದೆ. ಅಷ್ಟೆಲ್ಲ ಮಹಿಳೆಯರಿಗೂ ಕೂಡ ದುಡ್ಡು ಸರ್ಕಾರ ಕೊಡೋದಾದರೂ ಯಾವಾಗ ಅನ್ನುವಂತಹ ಪ್ರಶ್ನೆ ಬರ್ತಾ ಇದೆ. ಆ 29ನೇ ಕಂತಿನ ಹಣ ಜಮಾ ಆಗಿ ಕ್ಲಿಯರ್ ಆಗುವಕ್ಕಿಂತ ಮುಂಚಿತವಾಗಿಯೇ ಈ 30ನೇ ಕಂತು ಹಾಗೂ 31ನೇ ಕಂತಿನ ಹಣವು ಕೂಡ ಬಿಡುಗಡೆ ಆಗ್ತಾ ಇದೆ. ಯಾಕಂದರೆ ಹಿಂದಿನ ದಿನಗಳಲ್ಲಿ ಕೂಡ ನೋಡಿರಬಹುದು, ಆ 2 ತಿಂಗಳನ್ನು ಪೆಂಡಿಂಗ್ ಉಳಿಸಿತ್ತು. ಹಾಗಾಗಿ BJP ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತಹ ಕಾರಣಕ್ಕಾಗಿ ಸುಮಾರು ಕಂತುಗಳನ್ನು ಸರ್ಕಾರ ಪೆಂಡಿಂಗ್ ಉಳಿಸಿತ್ತಲ್ವಾ, ಅವುಗಳನ್ನೆಲ್ಲವೂ ಕೂಡ ಕ್ಲಿಯರ್ ಮಾಡಲಿಕ್ಕೆ ಮುಂದಾಗಿ ಸತತವಾಗಿ ಜಮಾ ಮಾಡಿ ಕ್ಲಿಯರ್ ಕೂಡ ಮಾಡಿದ್ರು. ಈಗ ಮತ್ತೆ ಪೆಂಡಿಂಗ್ ಉಳಿದಿರತಕ್ಕಂತಹ ಕಂತುಗಳನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ. ಅಂದರೆ 29ನೇ ಕಂತಿನ ಹಣವೂ ಕೂಡ ಬರ್ತಾ ಇರತ್ತೆ, ಫೆಬ್ರವರಿ ತಿಂಗಳ ಹಣ. ಜೊತೆಗೆ 30 ಈಗ ಮಾರ್ಚ್ ತಿಂಗಳ ಹಣ, 31 ಏಪ್ರಿಲ್ ತಿಂಗಳ ಹಣ. ಸೊ ಈ 2 ತಿಂಗಳ ಹಣವನ್ನು ಕೂಡ ಜಮಾ ಮಾಡಲಿಕ್ಕೆ ಪ್ರಾರಂಭಿಸ್ತಾ ಇದ್ದಾರೆ. ಸೊ ಮುಖ್ಯವಾಗಿ ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ಆಗಿರಲಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ ಆಗಿರಲಿ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರಿಗೆ ದುಡ್ಡನ್ನು ಜಮಾ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದ್ದು, ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಈ ದುಡ್ಡನ್ನು ಕೊಡಲಾಗುತ್ತೆ. ಯಾವ ಮಹಿಳೆಯರು ಕೂಡ ಮಿಸ್ ಆಗೋದಿಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಅವರ ದುಡ್ಡನ್ನು ಅವರ ಖಾತೆಗಳಿಗೆ ನಾವು ಜಮಾ ಮಾಡೇ ಮಾಡ್ತೀವಿ. ಯಾವ ತಿಂಗಳ ಹಣವೂ ಕೂಡ ಪೆಂಡಿಂಗ್ ಉಳಿಸೋದಿಲ್ಲ. ಈಗಾಗಲೇ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳನ್ನು ನಾವು ಕ್ಲಿಯರ್ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಈ ಫೆಬ್ರವರಿ ಮತ್ತು ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಹಣವನ್ನು ಕೊಡಲಾಗ್ತಾ ಇದೆ. ಆ ಜೊತೆಗೇನೆ ಈಗ ಜಿಲ್ಲೆಗಳನ್ನು ಕೂಡ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಇದ್ರ ಬಗ್ಗೆ ನಾನು ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಖ್ಯವಾದ ಟಾಪಿಕ್ಗೆ ಬರೋಣ. ನಾನು ಲೇಟ್ ಮಾಡೋದಿಲ್ಲ, ನಿಮಗೆ ಶಾರ್ಟಾಗಿ ಸ್ವೀಟಾಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ಸುಮಾರು 2 ಲಕ್ಷ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಯಾಕೆ, ಯಾವ ಕಾರಣಕ್ಕಾಗಿ, ಏನಿದು ವಿಷಯ ಅಂತ ನಾವು ನೋಡ್ತಾ ಹೋಗೋದಾದರೆ, ಸುಮಾರು 2 ಲಕ್ಷ ಮಹಿಳೆಯರಿಗೆ ನಾವು ದುಡ್ಡೇ ಕೊಡೋದಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ನಾವು ದುಡ್ಡು ಬಿಡುಗಡೆ ಮಾಡಿದ್ರೂ ಸಹಿತ ಅವರ ಅಕೌಂಟ್ಗೆ ಜಮಾ ಆಗೋದಿಲ್ಲ. ರೇಷನ್ ಕಾರ್ಡ್ ಏನೋ ಎಲಿಜಿಬಿಲಿಟಿ ಹೊಂದಿದ್ದಾರೆ, ರೇಷನ್ ಅಕ್ಕಿಯನ್ನು ಕೂಡ ಪಡ್ಕೊಳ್ತಾರೆ, ಆದರೆ ದುಡ್ಡು ಜಮಾ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಯಾಕೆ ಅಂದ್ರೆ ಕೇಳೋದಾದರೆ ಒಂದು ಸ್ವಲ್ಪ ಬಿಡಿಸಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ ನಿಮ್ಮ ರೇಷನ್ ಕಾರ್ಡ್ ಆ್ಯಕ್ಟಿವ್ ಇರುತ್ತೆ, ದುಡ್ಡು ಅಲ್ಲಿ ನಿಮಗೆ ಅಕ್ಕಿ ಸಿಗತ್ತೆ. ಅಕ್ಕಿ ಜೊತೆಗೆ ಏನಾದರೂ ಬದಲಾವಣೆ ಮಾಡಿ ನಿಮಗೆ 5 ವಸ್ತುಗಳನ್ನು, ಇಂದಿರಾ ಕಿಟ್ಟನ್ನು ಕೊಡ್ಲಿಕ್ಕೆ ಹೋದರೂ ಸಹಿತ ಅದು ಕೂಡ ಸಿಗತ್ತೆ. ಇನ್ನು ಪಿಂಚಣಿ ಜಮಾ ಆಗ್ತಾ ಇದ್ರೆ ಅದು ಕೂಡ ಜಮಾ ಆಗೋದಿಲ್ಲ. ನಿಮಗೆ ಪಿಂಚಣಿ ಯೋಜನೆಗೆ ಅರ್ಹತೆ ಹೊಂದಿರ್ತೀರಿ, ಆದರೆ ನಿಮ್ಮ ಅಕೌಂಟ್ಗೆ ದುಡ್ಡು ಬರೋದಿಲ್ಲ. ಯಾಕೆ ಅಂತ ಕೇಳೋದಾದರೆ, ನಿಮ್ಮ ಅಕೌಂಟ್ ಆ್ಯಕ್ಟಿವ್ ಇರೋದಿಲ್ಲ. KYC ಮಾಡಿಸಿರ್ತೀರಿ, ನಿಮ್ಮ ಅಕೌಂಟು ಎಲ್ಲವೂ ಕೂಡ ನೀವು ಮಾಡಿಸ್ಕೊಂಡು ಬಂದಿರ್ತೀರಿ, ಆದರೆ ನಿಮ್ಮ ಅಕೌಂಟ್ನಲ್ಲಿ ಟ್ರಾನ್ಸಾಕ್ಷನ್ನೇ ಮಾಡಿಸ್ತಾ ಇಲ್ಲ ನೀವು. ಅದರಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಏನು ಮಾಡ್ತೀರಿ, ಅಕೌಂಟ್ ಓಪನ್ ಮಾಡೋದಷ್ಟೇ, ಆದರೆ ಅದನ್ನು ಬಳಕೆ ಮಾಡೋದು ನೀವು ಹೆಚ್ಚಾಗಿ ಮಾಡ್ತಾ ಇಲ್ಲ ಇಲ್ಲಿ. ಸೊ ಬ್ಯಾಂಕ್ಗೆ ಬಂದು ನೀವು ಅದನ್ನು ಉಪಯೋಗ ಮಾಡ್ಕೊಳ್ಬೇಕು ಅಥವಾ ಆ್ಯಕ್ಟಿವ್ ಇಟ್ಕೊಳ್ಬೇಕು, ದುಡ್ಡನ್ನು ಹಾಕಿ ತೆಗೆಯೋದು ಮಾಡಬೇಕಂತೇನಿಲ್ಲ. ಫೋನ್ಪೇ, ಗೂಗಲ್ ಪೇ, ATMನ ಮುಖಾಂತರ ಡಿಜಿಟಲ್ ಇದೆ. ಈಗೇನು
ಸೊ ಹಾಗಾಗಿ ಈ ಡಿಜಿಟಲ್ ಯುಗದಲ್ಲಿ ಇಷ್ಟಾದರೂ ನೀವು ಬಳಕೆ ಮಾಡ್ತಾ ಹೋದರೆ ನಿಮ್ಮ ಅಕೌಂಟು ಆ್ಯಕ್ಟಿವ್ ಇರುತ್ತೆ, ನಿಮ್ಮ ಅಕೌಂಟ್ನಲ್ಲಿ ಟ್ರಾನ್ಸಾಕ್ಷನ್ ಆದ ಹಾಗೆ ಆಗುತ್ತೆ. ಹಾಗಾಗಿ ನಿಮ್ಮ ಅಕೌಂಟ್ ಆ್ಯಕ್ಟಿವ್ ಉಳಿಯುತ್ತೆ. ಆ ಅಕೌಂಟ್ ಆ್ಯಕ್ಟಿವ್ ಉಳಿದ್ರೆ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡಲಿಕ್ಕಾಗತ್ತೆ. ಇಲ್ಲ ಅಕೌಂಟೇ ಆ್ಯಕ್ಟಿವ್ ಇಲ್ಲ ಅಂದರೆ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಜಮಾ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಪ್ರತಿಯೊಬ್ಬರು ಕೂಡ ನಿಮ್ಮ ಅಕೌಂಟನ್ನು ಆ್ಯಕ್ಟಿವ್ ಇಟ್ಕೊಳ್ಳಿ, ಆಗ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗ್ಲಿಕ್ಕೆ ಸಾಧ್ಯ ಸ್ನೇಹಿತರೆ. ಸೊ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಳಿ, ನಿಮ್ಮ ಅಕೌಂಟ್ ಆ್ಯಕ್ಟಿವ್ ಇದ್ದರೆ ಮಾತ್ರ ಜಮಾ ಆಗುವಂಥದ್ದು ದುಡ್ಡು. ಸುಮಾರು 11 ಜಿಲ್ಲೆಗಳನ್ನು ಕೂಡ ತಿಳಿಸ್ಕೊಂಡಿನಿ. ಬೇಗ ನಿಮ್ಮ ಬ್ಯಾಂಕಿಗೆ ಹೋಗಿ ಅಕೌಂಟ್ ಆ್ಯಕ್ಟಿವ್ ಇದೆಯಲ್ವಾ ನೋಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಸಮೀಪ ಬಂದ ಹಾಗೆ ಹೆಚ್ಚುವರಿ ದುಡ್ಡುಗಳು ಜಮಾ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅಕೌಂಟ್ ಆ್ಯಕ್ಟಿವ್ ಇಟ್ಕೊಳ್ಳಿ. ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ.